ಬೆಂಗಳೂರಿನ ಸದ್ಯದ ಸ್ಥಿತಿಗತಿ ಹೀಗಿದೆ. ಮಹದೇವಪುರ ವಲಯದಲ್ಲಿ ಮಳೆ ಅಬ್ಬರ ಜೋರಾಗಿತ್ತು. ರಸ್ತೆಗಳಲ್ಲೇ ನಿಂತ್ಕೊಂಡಿರುವಂತಹ ಮಳೆ ನೀರು, ಮಳೆಯೆಲ್ಲ ಕೂಡ ಅಲ್ಲಿ ಮಳೆ ನೀರೆಲ್ಲ ನಿಂತು ಈಗ ರಸ್ತೆ ಕೆರೆ ಆಗಿದೆ. ಪೈ ಲೇಔಟ್ 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ನ ರಸ್ತೆಗಳು. ಮನೆಗಳಿಗೂ ಕೂಡ ಮಳೆ ನೀರು ನುಗ್ಗಿದ್ರಿಂದ ಜನ ಪರದಾಡ್ತಿದ್ದಾರೆ. ಈಗ ಮಹದೇವಪುರ ವಲಯದಲ್ಲಿ ಮಳೆಯ ಅಬ್ಬರಕ್ಕೆ ನೀವೀಗ ನೋಡಿ, ಲೇಔಟ್ಗಳಲ್ಲಿ ಈಗ ಮನೆಯಿಂದ ಜನ ಹೊರಬಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಪ್ರತಿ ಬಾರಿ ಬೆಂಗಳೂರು ಈ ರೈನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಬಹಳಷ್ಟು ಕಂಪ್ಲೇಂಟ್ಸ್ ಇಲ್ಲಿ ಪ್ರತಿ ವರ್ಷ ಇದ್ದೇ ಇದೆ. ನಿಮಗೇನು ಒಂದು ವಾರ ಮಳೆ ಹೊಡಿಬೇಕು ಅಂತಿಲ್ಲ, ಒಂದು ದಿನ, ಒಂದು ಮಧ್ಯಾಹ್ನದ ನಂತರದ ಮಳೆ ಸಾಕು. 100ಕ್ಕಿಂತ ಹೆಚ್ಚು ಕಂಪ್ಲೇಂಟ್ ಒಂದು ಲೇಔಟಲ್ಲಿ ಬರುತ್ತೆ, ಅಷ್ಟರ ಮಟ್ಟಿಗೆ ಸಮಸ್ಯೆಗಳಿದೆ. ಸೊ ನೀವೀಗ ನೋಡ್ತಾ ಇದ್ದೀರಾ ಮಹದೇವಪುರ ವಲಯದಲ್ಲಿ ಮಳೆ ಅಬ್ಬರ ಹೇಗಿದೆ ಅಂತ. ಸೊ ರಸ್ತೆ ಕೆರೆ ಆಗಿದೆ. ಸೊ ಆಲ್ರೆಡಿ ಬೆಂಗಳೂರಿನಲ್ಲಿ ಹಲವಾರು ಕೆರೆಗಳನ್ನೆಲ್ಲ ಮುಚ್ಚಿ ಅದನ್ನೆಲ್ಲ ರಸ್ತೆಗಳು, ಅಲ್ಲಿ ಅಪಾರ್ಟ್ಮೆಂಟ್ಗಳು ಇದೆಲ್ಲವೂ ಕೂಡ ತಲೆ ಎತ್ತಿದೆ. ಅದರ ಎಫೆಕ್ಟ್ ಈಗ ರಸ್ತೆಗಳು ಕೆರೆಗಳಾಗ್ತಾ ಇವೆ. ನೀವೀಗ ನೋಡ್ತಿರೋ ಹಾಗೆ ವೆಹಿಕಲ್ಗಳು ನಿಧಾನವಾಗಿ ಮೂವ್ ಮಾಡಬೇಕಾದಂಥ ಪರಿಸ್ಥಿತಿ. ಭಾಳಷ್ಟು ಕಡೆ ಆಟೋಗಳು ಕೆಟ್ಟು ನಿಲ್ಲೋದು, ಅದರಲ್ಲೂ ಪಾಟ್ಹೋಲ್ಗಳಿದ್ರಂತೂ ಭಾಳ ರಿಸ್ಕು. ಈ ಟೂ ವೀಲರ್ ಎಲ್ಲವನ್ನು ಕೂಡ ತೆಕ್ಕೊಂಡು ಹೋಗೋದು, ಅಥವಾ ಪಾದಾಚಾರಿಗಳಿಗೂ ಕೂಡ. ಯಾವ ಇಲಾಖೆಯವರು ಎಲ್ಲಿ ಏನು ಗುಂಡಿ ತೆಗೆದಿರ್ತಾರೆ ಹೇಳೋಕ್ಕಾಗಲ್ಲ. ಒಂದೊಂದು ಕಾಮಗಾರಿ ಒಂದೊಂದು ರಸ್ತೆ, ಒಂದು ಏರಿಯಾದಲ್ಲಿ ನಡೀತಾನೆ ಇರುತ್ತೆ ಪ್ರತಿ ರಸ್ತೆಗಳಲ್ಲೂ ಕೂಡ. ಹಾಗಾಗಿ ಭಾಳ ಜೋಪಾನವಾಗಿ ಬೆಂಗಳೂರಿನ ಜನತೆ ಇಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜೋಪಾನ ವಹಿಸಿ, ಅದರಲ್ಲೂ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ತುಂಬ ನೀರು ನಿಂತಿರುವಂಥ ಪ್ರದೇಶದಲ್ಲಿ ಓಡಾಡುವಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಪ್ರತಿನಿಧಿ ರಾಜಪ್ಪ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ. ಬೆಂದಿದ್ದಂತಹ ಸಿಲಿಕಾನ್ ಸಿಟಿ ಜನರಿಗೆ ತಂಪೆರೆಯಲು ಮಳೆ ಕೂಡ ಆಗಮಿಸಿರುವಂಥದ್ದು. ಇವತ್ತು ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋದು ಒಂದು ಕಡೆ ಆದ್ರೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ನಾವೀಗ ಮಹದೇವಪುರದಲ್ಲಿದ್ದೀವಿ. ಮಹದೇವಪುರ ಸರ್ಕಲ್ ನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಧಾರಾಕಾರವಾಗಿ ಇದ್ದಕ್ಕಿದ್ದಂತೆ ಸುರಿಯುತ್ತಿರುವಂತಹ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೈಕ್ ಸವಾರರಂತೂ ಹರಸಾಹಸವನ್ನ ಪಡ್ಕೊಂಡು ಹೋಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಒಂದಿಷ್ಟು ಚರಂಡಿಗಳಲ್ಲಿ ನಿಂತ್ಕೊಂಡಿದ್ದಂತಹ ಕಸಗಳೆಲ್ಲವೂ ಕೂಡ ರಸ್ತೆಗೆ ಬಂದಿದೆ. ರಸ್ತೆಗೆ ಬಂದಿರುವಂತಹ ಕಾರಣದಿಂದಾಗಿ ಅಲ್ಲಲ್ಲಿ ಕಸಗಳೆಲ್ಲವೂ ಕೂಡ ಮಳೆಯ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಂತೂ ಬೆಂಗಳೂರು ರಸ್ತೆಯ ಪರಿಸ್ಥಿತಿ ಹೇಳೋದೇ ಬೇಡ. ರಸ್ತೆಯಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಗುಂಡಿಗಳೆಲ್ಲವೂ ಕೂಡ ಬಿದ್ದಿದೆ. ಮಳೆ ನೀರು ಕೂಡ ನಿಂತಿರುವಂತಹ ಕಾರಣದಿಂದಾಗಿ ಗುಂಡಿಗಳು ಕಾಣದೆ ಬೈಕ್ ಸವಾರರು, ಅದ್ರ ಜೊತೆಗೆ ಕಾರು ಚಾಲಕರು ಒಂದು ರೀತಿಯಾಗಿ ಒದ್ದಾಡಬೇಕಾಗತ್ತೆ. ಸಾಕಷ್ಟು ಕಡೆಗಳಲ್ಲಿ ಬೈಕ್ ಸವಾರರು ಆಯಾತಪ್ಪಿ ಬೀಳೋದು ಕೂಡ ಉಂಟು. ಹಾಗಾಗಿ ಸದ್ಯಕ್ಕೆ ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಗುಡುಗು ಸಹಿತವಾಗಿ ಸುರಿತಾ ಇರುವಂತಹ ಈ ಒಂದು ಮಳೆಗೆ ಸಿಲಿಕಾನ್ ಸಿಟಿ ಜನರು ಇದ್ದಕ್ಕಿದ್ದಂತೆ ಶಾಕ್ಗೆ ಒಳಗಾಗಿರುವಂಥದ್ದು. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತಷ್ಟು ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ವಾಹನ ಸವಾರರು ಅಂದ್ರೆ ಅದರಲ್ಲೂ ಕೂಡ ಬೈಕ್ ಸವಾರರೆಲ್ಲರೂ ಕೂಡ ಬೈಕ್ ಅನ್ನ ನಿಲ್ಲಿಸಿ, ಅದರ ಜೊತೆಗೆ ಮಹದೇವಪುರ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ನ ಕೆಳಭಾಗದಲ್ಲಿ ಬಂದು ಮಳೆಯಿಂದಾಗಿ ಆಶ್ರಯವನ್ನ ಪಡ್ಕೋತಾ ಇರುವಂಥದ್ದು. ತುಂಬಾ ಕಷ್ಟ ಸರ್ ಗಾಡಿ ಓಡಿಸೋಕೆ. ಈಗಿನ ರೋಡ್ಗಳಲ್ಲಿ ರಸ್ತೆ ಎಲ್ಲಿ ಗುಂಡಿ ಇದೆ, ಎಲ್ಲಿ ಮಟ್ಟವಾಗಿದೆ ಗೊತ್ತೇ ಆಗಲ್ಲ. ಮತ್ತೆ ರೋಡ್ಗಳಂತೂ ಅಧ್ವಾನ ಆಗ್ಬಿಟ್ಟಿದೆ. ಈಗಲೇ ಮಳೆ ಬರೋಕ್ಕೆ ಮೊದಲೇ ಅಧ್ವಾನ ಆಗಿದೆ. ಮಳೆ ಬಂದ ಮೇಲೆ ಇನ್ನೇನು ಈ ರಸ್ತೆಗಳನ್ನ ಕೇಳಲೇಬೇಡಿ. ಬೆಂಗಳೂರಲ್ಲಿ ಯಾವ ರಸ್ತೆನಾದ್ರೂ ಅಷ್ಟೇ ಮಳೆ ಟೈಮಲ್ಲಿ ಗಾಡಿಗಳಂತೂ ಓಡಿಸೋಕ್ಕಾಗಲ್ಲ. ನೋಡಿ ಎಲ್ಲ ಹೆಂಗೆ ನಿಂತಿದ್ದಾರೆ ಡ್ರೈವರ್ಗಳು. ಡ್ಯೂಟಿಗಳಿದ್ರು ಮಾಡೋಕ್ಕಾಯ್ತಲ್ಲ, ಹಂಗೆ ಆಗಿದೆ ಪರಿಸ್ಥಿತಿ. ಅಷ್ಟು ಗುಂಡಿಗಳಿದೆ. ಇಲ್ಲಿ ಹೋಗಿ ಸ್ವಲ್ಪ ಮುಂದೆ ಹೋಗಿ, ಎಲ್ಲಿ ಹಳ್ಳ ಇದೆ, ಎಲ್ಲಿ ಗುಂಡಿ ಇದೆ ನೋಡಿ, ಏನು ಕಾಣಲ್ಲ, ಎಲ್ಲ ಗುಂಡಿ ಇದೆ ಇಲ್ಲಿ ಪೂರ್ತಿ. ನೀರು ತುಂಬ್ಕೊಂಡಿದೆ, ಎಲ್ಲ ಗುಂಡಿಗಳು ಬಿದ್ದಿದೆ, ಗೊತ್ತಾಗೋದೇ ಇಲ್ಲ. ರೋಡ್ಗಳು ಅಲ್ಲೇ ಫುಲ್ಲು ಮಳೆ ಇದು ಅನಿಸಿಪಟ್ಟಾದ ಮಳೆ. ಯಾವ ಮಳೆ ಬರ್ತದೆ ಅಂತಲೇ ಗೊತ್ತಿರಲಿಲ್ಲ. ಈ ಥರ ಮಳೆ ಬಂದರೆ ಡ್ಯೂಟಿ ಮಾಡೋಕ್ಕೂ ಕಷ್ಟ ಆಯ್ತು. ಎಲ್ಲ ತುಂಬ ಜನ ಹೇಳ್ತಾನ ಮಳೆ ಬಂದು ಎಲ್ಲ ಇಲ್ಲಿವರೆಗೆ ರೋಡೆಲ್ಲ ಭಾಳ ಇದಾಗಿದೆ ನೋಡಿ. ಕಾಯಿ ಎಲ್ಲ ನೀರು ಎಲ್ಲ ಕಡೆ ಇದು ಆಗತ್ತದ. ಎಲ್ಲ ಹಿಂಗಾಗಿ ತೊಂದರೆ ಆಗ್ತಾವೆ. ಎಲ್ಲ ಆಟೋ ನೋಡಿ ಎಲ್ಲ ಸೈಡಿ ಅಲ್ಲಿ ಇಂಥ ಮಳೆಯಲ್ಲಿ ಆದರೆ ಹೊಡೆದ್ರೆ ಎಲ್ಲ ಕಷ್ಟ ಇದೆ. ಅದಕ್ಕೆ ಹ್ಯಾಂಗಾರೆ ಇದು ಮಾಡಿ ಒಂದು ಸ್ವಲ್ಪ ರೋಡು ಸ್ವಲ್ಪ ಇದು ಕ್ಲಿಯರ್ ಇದು ಮಾಡತನ ಸ್ವಲ್ಪ ಇದು ಆಗ್ತದೆ. ಈ ರೀತಿಯಾಗಿ ಏಕಾಏಕಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದ್ರೆ ಮನೆಗಳಿಗೆ ಮಳೆ ನೀರು ನುಗ್ಗುತ್ತೆ. ಅದ್ರ ಜೊತೆಗೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತ. ಹಾಗಾಗಿ ಒಂದು ರೀತಿಯಾಗಿ ಬೆಂಗಳೂರಲ್ಲಿ ಜನಜೀವನ ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿ ಮತ್ತಷ್ಟು ಪ್ರಮಾಣದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪ ಜನ, TV9 ಬೆಂಗಳೂರು.